students, and there is a breaking news for all the SSLC students. ಯಾರ್ಯಾರು SSLC ಪೇಪರ್ ಅನ್ನ ಬರೀತಿದ್ದಾರೆ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ, and there is a very big breaking news which has been announced by our education minister. ಸೊ ಇವತ್ತು ಏನಂತ ಆಕ್ಚುಲಿ ನಿನ್ನೆ ನ್ಯೂಸ್ ಬಂದಿದ್ದು, ಬಟ್ ನಿಮಗೆ ಇವತ್ತು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಬಿಕಾಸ್ ಬಹಳ ಮಂದಿ ಹುಡುಗರಿಗೆ ಕನ್ಫ್ಯೂಷನ್ ಆಗ್ತಿದೆ. ವಾಟ್ ಇಸ್ ಆಕ್ಚುಲಿ ದ ಟೋಟಲ್ ಮಾರ್ಕ್ಸ್ ಆಫ್ SSLC? ಸೊ ಅದರದ್ದು ಟೋಟಲ್ ಮಾರ್ಕ್ಸ್ ಏನಾಗುತ್ತೆ ಮತ್ತೆ ಏನಾದರೂ ಚೇಂಜಸ್ ಆಗಿದ್ರೆ ಏನ್ ಚೇಂಜಸ್ ಆಗಿದೆ ಅನ್ನೋದು ಇವತ್ತಿನ ಸೆಷನ್ದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ಕಂಪ್ಲೀಟ್ ಆಗಿ ಹೇಳ್ಕೊಡ್ತೇನೆ. ಸೊ ಮೇಕ್ ಶೋರ್ ಟು ಸ್ಟೇ ಟಿಲ್ ದ ಎಂಡ್ ಆಫ್ ದ ವಿಡಿಯೋ ಬಿಕಾಸ್ ಅಟ್ ದ ಎಂಡ್ ಆಫ್ ದ ವಿಡಿಯೋ ಯು ಆರ್ ಗೋಯಿಂಗ್ ಟು ಬಿ ವೆರಿ ಶಾಕ್. ಓಕೆ, ಯು ಆರ್ ಗೋಯಿಂಗ್ ಟು ಬಿ ಕಂಪ್ಲೀಟ್ಲಿ ವೆರಿ ಶಾಕ್. ಸೊ ಅದರ ಸಲುವಾಗಿ ಎಂಡ್ ಆಫ್ ದ ವಿಡಿಯೋ ತನಕ ವೇಟ್ ಮಾಡಿ. ಅಂಡ್ ಇಫ್ ಇನ್ ಕೇಸ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC, ಫಸ್ಟ್ ಆಗಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ and hit the like button. Let's start with our breaking news for the Karnataka SSLC exam. There is a very big change. ಏನಪ್ಪ ಬಿಗ್ ಚೇಂಜ್ ಇದೆ ಅನ್ನೋದು ಫಸ್ಟ್ ಹೇಳ್ತೇನೆ ನಿಮಗೆ. ದ ಬಿಗ್ ಚೇಂಜ್ ಇಸ್ ಗೋಯಿಂಗ್ ಟು ಬಿ ದ ನ್ಯೂ ಸ್ಕೋರಿಂಗ್ ರೂಲ್, ದಟ್ ಇಸ್ 625 to 525. ಹೊಸ ಅಂಕಗಳ ಪದ್ಧತಿ ಮೀನ್ಸ್ ಹೊಸ ಅಂಕಗಳ ಪದ್ಧತಿ ಅಂದ್ರೆ ಈಗ 625 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನಂತೂ ಎಷ್ಟು ವಿಡಿಯೋ ಮಾಡಿದ್ದೇನೆ ರಿಲೇಟೆಡ್ ಟು ದ 625 ಔಟ್ ಆಫ್ 625 ವಿಡಿಯೋ, ರೈಟ್? ಸೊ ಹೇಗಪ್ಪ 625 ಔಟ್ ಆಫ್ 625 ಸ್ಕೋರ್ ಮಾಡ್ಕೋಬಹುದು, ಯಾವ ತರ ನೀವು ಸ್ಟಡಿ ಮಾಡ್ಬೇಕು ಅನ್ನೋದು ವಿಡಿಯೋಸ್ ಅಂತ ಜಾಸ್ತಿ ಮಾಡಿದ್ದೆ ನಾನು. ಬಟ್ ಏನ್ ಮಾಡೋದು, ನಮ್ಮ ಎಜುಕೇಶನ್ ಮಿನಿಸ್ಟರ್ಗೆ ಸ್ವಲ್ಪ ತಲೆ ಓಡಿಸಿ ಏನ್ ಮಾಡ್ದಂದ್ರೆ ಪಾಪ ಹುಡುಗರಿಗೆ ತ್ರಾಸ ಆಗ್ತಿದೆ. ಎಲ್ಲರಿಗೂ ಹಿಂದಿ ಬರ್ತಿಲ್ಲ, ಎಲ್ಲರಿಗೂ ಸಂಸ್ಕೃತ ಬರ್ತಿಲ್ಲ. ಸೊ ಅದರ ಸಲುವಾಗಿ ಅವ್ರಿಗೆ ಸ್ವಲ್ಪ ಟೆನ್ಷನ್ ಫ್ರೀ ಮಾಡೋಣ. ಯಾಕಂದ್ರೆ ನಮ್ಮ ಕರ್ನಾಟಕ ಹುಡುಗರಿಗೆ, ಕರ್ನಾಟಕ ಯು ಪೀಪಲ್ ನೋ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಏನ್ ಗೊತ್ತಾ, ಕನ್ನಡ ಮೀಡಿಯಂದಲ್ಲಿನೂ ಕಲ್ತಿರ್ತಾರಪ್ಪ, ಇಂಗ್ಲಿಷ್ ಮೀಡಿಯಂದಲ್ಲಿನೂ ಕಲ್ತಿರ್ತಾರೆ. ಓಕೆ, ಸೊ ಬಟ್ ಅವ್ರಿಗೆ ಹಿಂದಿ ಚೆನ್ನಾಗಿ ಬರಲ್ಲ. ಸಂಸ್ಕೃತ ಸ್ವಲ್ಪ ಮಂದಿಗೆ ಹುಡುಗರಿಗೆ ಹಿಂದಿ ತಗೊಳ್ಳೋದಿಲ್ಲ, ಸಂಸ್ಕೃತ ತಗೊಳ್ಳೋದಿಲ್ಲ ಸಬ್ಜೆಕ್ಟು, ಅಂಡ್ ಅವ್ರಿಗೆ ಡಿಫಿಕಲ್ಟಿ ಆಗ್ತಿದೆ. ಅದರಿಂದ ಟೋಟಲ್ ಮಾರ್ಕ್ಸ್ ಹುಡುಗರದು ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಆಗ್ತಿದೆ. ಸೊ ಅದಕ್ಕೆ ಐ ಗೆಸ್ ಎಜುಕೇಶನ್ ಮಿನಿಸ್ಟರ್ ಯೋಚನೆ ಮಾಡ್ದ, ನಮ್ಮ ಹುಡುಗರಿಗೆ ಆಲ್ರೆಡಿ ಒಂದು ಶಾಕಿಂಗ್ ನ್ಯೂಸ್ ಅಂತ ಕೊಟ್ಟಿದ್ದೇನೆ ಈ ವರ್ಷ. ದಟ್ ಇಸ್ ಪಾಸಿಂಗ್ ಇರೋದು 35 ಮಾರ್ಕ್ಸ್ ಇತ್ತು, ಬಟ್ ಹೋಗಿ 32 ಮಾರ್ಕ್ಸ್ 33 ಮಾರ್ಕ್ಸ್ ಮಾಡಿಬಿಟ್ರು, ರೈಟ್? ಸೊ 35 to 33, ದಟ್ಸ್ ಅ ಬಿಗ್ ಚೇಂಜ್, ರೈಟ್? ಸೊ ಇದನ್ನದು ಚೇಂಜ್ ಮಾಡ್ದ. ಐ ಥಿಂಕ್ ಎಜುಕೇಶನ್ ಮಿನಿಸ್ಟರ್ಗೆ ಈ ವರ್ಷ SSLC ಹುಡುಗರು ಯಾರು ಬರೀತಿದಾರಲ್ಲ ಅವ್ರಿಗೆ ಫುಲ್ ಖುಷಿ ಆಗ್ತಿದೆ, ರೈಟ್? ಯಾಕಂದ್ರೆ ನಮ್ಮ ಹುಡುಗರು ಇಷ್ಟೆಲ್ಲ ತ್ರಾಸ ತಗೋತಿದ್ದಾರೆ, ಅವರಿಗೆ ಒಂದು ಸ್ವಲ್ಪ ಖುಷಿ ವಿಷಯ ಕೊಡೋಣ, ರೈಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಶಾಕಿಂಗ್ ನ್ಯೂಸ್ ವಿಚ್ ಯು ಪೀಪಲ್ ಆರ್ ಗೋಯಿಂಗ್ ಟು ಗೆಟ್ ಇಟ್. ಅಂಡ್ ಅವರ್ ಎಜುಕೇಶನ್ ಮಿನಿಸ್ಟರ್ಗೂ ನಾವು ನಮಸ್ಕಾರ ಕೊಡಬೇಕು. ಯಾಕಂದ್ರೆ ಇಷ್ಟು ಚೇಂಜಸ್ ಮಾಡ್ತಿದ್ದಾರೆ ಅಂದ್ರೆ ಈ ವರ್ಷ ನಾವು ನ್ಯೂಸ್ ನೋಡೋದ ಕುಂತ್ ಓದೋದ ಅನ್ನೋದೇ ಯಾರಿಗೂ ಗೊತ್ತಾಗ್ತಿಲ್ಲ, ರೈಟ್? ಸೊ ಅದ್ರ ಸಲುವಾಗಿ ಇವತ್ತು ನಾನು ನಿಮಗೆ ಹೇಳ್ತೇನೆ ಯಾವ ತರ ಅವರು ಯಾವ ತರ ಆಕ್ಚುಲಿ ಚೇಂಜ್ ಮಾಡಿದ್ದಾರೆ, ಯಾಕಪ್ಪ ಚೇಂಜ್ ಮಾಡಿರಬಹುದು ಅನ್ನೋದು ರೀಸನ್ಸ್ ನಾನು ಹೇಳ್ತೇನೆ. ಓಕೆ, ದಟ್ ಇಸ್ ಅ ವೆರಿ ಸ್ಟ್ರಾಂಗ್ ಚೇಂಜ್ ಬಿಟ್ವೀನ್ ದ 625 to 525. ಹೊಸ ಅಂಕಗಳಿದೆ. ದಟ್ ಇಸ್ ಟೋಟಲ್ ಮಾರ್ಕ್ಸ್ ಕಟ್ ವಿಲ್ ಬಿ ದ ಟೋಟಲ್ ಅಗ್ರಿಗೇಟ್ ಫಾರ್ ದ SSLC ಫೈನಲ್ ರಿಸಲ್ಟ್ ಹ್ಯಾಸ್ been reduced to 625 to 525 marks starting from the 2025 and 2026 students right after you people itself. So ನೀವು ಖುಷಿ ಆಗ್ಬೇಕಪ್ಪ ಬಿಕಾಸ್ ನಿಮ್ ಟೋಟಲ್ ಮಾರ್ಕ್ಸ್ 625 ಇಲ್ಲ, ಈಗ ಎಷ್ಟು ಮಾರ್ಕ್ಸ್ ಇದೆ? 525 ಇದೆ. ಈಗ ನೀವು ಕ್ವಶನ್ ಮಾರ್ಕ್ ಇದೆ ಮ್ಯಾಮ್ 525 ಅಂದ್ರೆ ಯಾವ ಸಬ್ಜೆಕ್ಟ್ ಹೋಗ್ತೀವಿ ಮ್ಯಾಮ್? ಈಗ ಜಸ್ಟ್ ಹೇಳಿದೆ ಎಲ್ರು ಗೈಸ್, ದಟ್ ಇಸ್ ಥರ್ಡ್ ಲ್ಯಾಂಗ್ವೇಜ್. ಸೊ ಸ್ವಲ್ಪ ಹುಡುಗರಿಗೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಸಂಸ್ಕೃತ ಬಹಳ ಡಿಫಿಕಲ್ಟ್ ಅನ್ಸ್ತಿತ್ತು. ಮೈಟ್ ಬಿ ಬಿಕಾಸ್ ಆಫ್ that reason also he might have changed it, right? So but let us check it out for the 5 subject focus, that is the final percentage, that is Palimasha, that is going to be will now be calculated based on only the 5 subjects instead of 6 subjects. Yavadappa 5 subjects? So which are those 5 subjects which he is going to be included? That is English language number 1. ಇಂಗ್ಲಿಷ್ ಯಾರು ತಗೊಂಡಿರ ಲ್ಯಾಂಗ್ವೇಜ್ 1 ದಲ್ಲಿ ಕನ್ನಡ ಇಂಗ್ಲಿಷ್ ಯಾರು ತಗೊಂಡಿರ ತಗೊಳ್ರಪ್ಪ. ಇಂಗ್ಲಿಷ್ 1 ತಗೊಂಡ್ರೆ ಇಂಗ್ಲಿಷ್ 1, ಕನ್ನಡ 1 ತಗೊಂಡ್ರೆ ಕನ್ನಡ 1 ಹುಡುಗರಿಗೆ, ಆಯ್ತಾ? ಸೊ ಅಲ್ಲಿ ಎಷ್ಟು ಮಾರ್ಕ್ಸ್ ಇದೆಯಪ್ಪ? 125. ಕ್ಲಿಯರಾ? 125 ಮಾರ್ಕ್ಸ್ ಇಂಗ್ಲಿಷ್ 1 ಮತ್ತೆ ಕನ್ನಡ 1 ಲ್ಯಾಂಗ್ವೇಜ್ ದಲ್ಲಿ ಬಂತಪ್ಪ. ಅದಾದ ತಕ್ಷಣ ಏನ್ ಬರುತ್ತೆ ನಿಮ್ದು? ದಟ್ ಕಮ್ಸ್ ದ ಇಂಗ್ಲಿಷ್ 2. ಇಂಗ್ಲಿಷ್ 2 ತಗೊಂಡ್ರೆ ಇಂಗ್ಲಿಷ್ 2, ಕನ್ನಡ 2 ತಗೊಂಡಿದ್ರು ಕನ್ನಡ 2. ಅಲ್ಲಿ 100 ಮಾರ್ಕ್ಸ್ ಬರುತ್ತೆ, ದಟ್ ಇಸ್ 100 ಮಾರ್ಕ್ಸ್ ವಿಲ್ ಬಿ ಕಮಿಂಗ್. ಡನ್. ಅದಾದ ತಕ್ಷಣ ಸೈನ್ಸ್ ದಲ್ಲಿ 100 ಮಾರ್ಕ್ಸು, ಸೋಷಿಯಲ್ ಸೈನ್ಸ್ ದಲ್ಲಿ 100 ಮಾರ್ಕ್ಸು, ಅದಾದ ತಕ್ಷಣ ಮ್ಯಾಥ್ಸ್ ದಲ್ಲಿ 100 ಮಾರ್ಕ್ಸು. ಸೊ 5 ಸಬ್ಜೆಕ್ಟ್ ಆಯ್ತವಲ್ಲ, ದಟ್ ಇಸ್ ಇಂಗ್ಲಿಷ್ 1 or ಕನ್ನಡ 1, ಇಂಗ್ಲಿಷ್ 2 or ಕನ್ನಡ 2, ಅಂಡ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಸೋಷಿಯಲ್ ಸೈನ್ಸ್ 5 ಸಬ್ಜೆಕ್ಟ್ ಆಯ್ತು. ಈ 5 ಸಬ್ಜೆಕ್ಟ್ ಮಾರ್ಕ್ಸ್ ಅಷ್ಟೇ ಇನ್ಕ್ಲೂಡ್ ಆಗುತ್ತೆ. ದಟ್ ವಿಲ್ ಬಿ ಹೌ ಮಚ್? ದಟ್ ಇಸ್ 125 plus 100 plus 100 plus 100. That will be how much? ಯಾವ್ದಿದು? It is going to be what? English 2 or Kannada 2, science and then maths. ಅದಾದ ತಕ್ಷಣ ಲಾಸ್ಟ್ ಅಪ್ಪ ಸೋಷಿಯಲ್ ಸೈನ್ಸು ಎಷ್ಟಾಗುತ್ತಪ್ಪ ಇಲ್ಲಿ? 525 total. Means what they have excluded the third language, that is Hindi or Sanskrit. So ಯಾರ್ third
ಲಕ್ಕಿ ಯು ಗೈಸ್ ಆರ್, ಬಿಕಾಸ್ ಥರ್ಡ್ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಮೈನಸ್ ಆಗಿದೆ. ಈಗ ಇನ್ನೊಂದು ಕ್ವಶನ್ ಬರುತ್ತಪ್ಪ, ಈಗ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತೂ ನಾವು ಕಾನ್ಸಂಟ್ರೇಟ್ ಮಾಡಲಿ ಬಿಡ್ಲಿ ಏನು ಉಪಯೋಗ ಇಲ್ಲ. ನಾವು ಯಾಕೆ ಕಾನ್ಸಂಟ್ರೇಟ್ ಮಾಡ್ಬೇಕಪ್ಪ, ನಮ್ಮ ಟೋಟಲ್ ಮಾರ್ಕ್ಸ್ದಲ್ಲಿ ಇನ್ಕ್ಲೂಡೇ ಆಗ್ತಿಲ್ಲ, ನಾವು ಯಾವ್ದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕನ್ನೋದು ನಿಮ್ಮ ತಲೆಯಲ್ಲಿ ಬರುತ್ತೆ, ರೈಟ್? ಬಟ್ ಗೈಸ್ ಸ್ಟೇ ಫಾರ್ ದ ಟ್ವಿಸ್ಟ್ ಹಿಯರ್. ಏನ್ ಟ್ವಿಸ್ಟ್ ಅಂದ್ರೆ, ಈಗ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷು, ಹಿಂದಿ ಮತ್ತೆ ಸಂಸ್ಕೃತದಲ್ಲಿ ಎರಡುಗೆ ಗ್ರೇಡ್ ಅನ್ನ ಕೊಡ್ತಾರೆ. ಗ್ರೇಡ್ ಅಂದ್ರೆ ಏನು? ABCD, ಅದು ಮ್ಯಾಟರ್ ಆಗುತ್ತೆ. ದೇ ಇವನ್ ದ್ಯಾಟ್ ಆಲ್ಸೋ ಮ್ಯಾಟರ್ಸ್. ಸೊ ಅದರ ಸಲುವಾಗಿ ನಾವು ಹಿಂದಿ ಓದೋದೇ ಬೇಡಪ್ಪ, ಬಿಟ್ಟು ಬಿಡ್ಬೇಡ್ರಪ್ಪ. ಬಿಕಾಸ್ ಹಿಂದಿ ಎಕ್ಸಾಮ್ ಬರ್ತಿದೆ ಈಗ ಮಂಗಳವಾರಗೆ, ಬಿಕಾಸ್ ಸೋಮವಾರ ಎಕ್ಸಾಮ್ ಇದ್ರೋದು ಮಂಗಳವಾರಕ್ಕೆ ಶಿಫ್ಟ್ ಆಯ್ತು ಬಿಕಾಸ್ ಆಫ್ ದ ಮಹಾವೀರ್ ಜಯಂತಿ. ಸೊ ಈಗ ಮಂಗಳವಾರ ಎಕ್ಸಾಮ್ ಏನಿದೆ ಅಲ್ಲ, ಅದಕ್ಕೆ ನಾವು ಸೀರಿಯಸ್ನೆಸ್ ತೋರಿಸಬಾರ್ದಾ? ಸೋಷಿಯಲ್ ಸೈನ್ಸ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡೋಣ, ಅದು ನಿಮ್ಮ ತಲೆಯಲ್ಲಿ ಇದ್ರೆ ಪ್ಲೀಸ್ ರಿಮೂವ್ ದ್ಯಾಟ್ ಫ್ರಮ್ ಯುವರ್ ಹೆಡ್. ಬಿಕಾಸ್ ಸೋಷಿಯಲ್ ಸೈನ್ಸ್ ಓದಲೇಬೇಕು, ಸೋಷಿಯಲ್ ಸೈನ್ಸ್ ಓದಲೇಬೇಕು, ಐ ಎಗ್ರಿ. ಬಟ್ ಹಿಂದಿ ಸಬ್ಜೆಕ್ಟ್ ಅನ್ನ ಇಗ್ನೋರ್ ಮಾಡಿದ್ರೆ ನಿಮ್ಮ ಟೋಟಲ್ ಮಾರ್ಕ್ಸ್ ದಲ್ಲಿ ಅಂತೂ ಏನು ಡಿಫ್ರೆನ್ಸ್ ಬೀಳಲ್ಲ, ಬಟ್ ನಿಮ್ಮ ಪರ್ಸೆಂಟೇಜ್ ಮ್ಯಾನ್ ಇವನ್ ಇನ್ ಯೋರ್ ಮಾರ್ಕ್ಸ್ ಕಾರ್ಡ್ ದಲ್ಲಿ ಡಿಫ್ರೆನ್ಸ್ ಬೀಳುತ್ತೆ. ಬಿಕಾಸ್ ಗ್ರೇಡ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ, ಗ್ರೇಡ್ಸ್ ವಿಲ್ ಬಿ ಆಲ್ವೇಸ್ ಬಿ ಇನ್ಕ್ಲೂಡೆಡ್. ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಥಿಂಗ್ ಇಸ್ ದ ಥರ್ಡ್ ಲ್ಯಾಂಗ್ವೇಜ್ ಗ್ರೇಡಿಂಗ್ ಓನ್ಲಿ, ಕೇವಲ ಗ್ರೇಡಿಗೆ ಮಾತ್ರ ಗ್ರೇಡಿಂಗ್ಸ್ ಅಷ್ಟೇ ಕೊಡ್ತಾರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮತ್ತೆ ಸಂಸ್ಕೃತಿಗೆ. ಕ್ಲಿಯರಾ? That is no more marks. Instead of a numerical score, students will now receive the letter grades, that is AB or AB, C or D for the third language paper, and the compulsory attendance is necessary. Even though the marks don't count for the total, attending the exam is still mandatory. ಖಂಡಿತವಾಗ್ಲಿ ಅದನ್ನ ಪೇಪರ್ ಅನ್ನ ಬರಿಬೇಕು ಟು ಕಂಪ್ಲೀಟ್ ದ SSLC ಎಕ್ಸಾಮ್. ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಮ್ಯಾಮ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಕಸ್ಮಾತ್ ಸಂಸ್ಕೃತ ಬರೆಯಲಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಬೇಡಲ್ಲ, ಬರೆಯೋದೇ ಬೇಡ. We will not write it only, then also SSLC you will pass it? No. If you people will not write the third language in Hindi or Sanskrit, then sure you are going to fail in the SSLC exam. ಅದಕ್ಕೆ ಅಕಸ್ಮಾತ್ ಫೇಲ್ ಆಗೋದಿಲ್ಲ ಆದ್ರೆ ಥರ್ಡ್ ಲ್ಯಾಂಗ್ವೇಜ್ ಬರೀಲೇಬೇಕು. ಇಟ್ಸ್ ಅ ಕಂಪಲ್ಸರಿ, ಇಟ್ಸ್ ಅ ಮ್ಯಾಂಡೇಟರಿ, ಖಂಡಿತವಾಗಲಿ ಅದನ್ನ ಬರೆಯಬೇಕು, ಆಯ್ತಾ? ಆಮೇಲೆ ನೋ ಫೇಲ್ ಸ್ಟೇಟಸ್, ದಟ್ ಇಸ್ ಟ್ರೆಡಿಷನ್ ಆಫ್ ಪಾಸ್ ಆರ್ ಫೇಲ್ ಸಿಸ್ಟಮ್ ಫಾರ್ ದ ಥರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಬೀನ್ scrapped. Every student will receive a grade. Okay, it means what? ಥರ್ಡ್ ಲ್ಯಾಂಗ್ವೇಜ್ ದಲ್ಲಿ ನೀವು ಪಾಸ್ ಆಗಲಿ ಫೇಲ್ ಆಗಲಿ ಮ್ಯಾಟ್ರನೇ ಆಗಲ್ಲ. ಇಟ್ ಡಸಂಟ್ ಮ್ಯಾಟರ್ ಟು ದೆಮ್, ಜಸ್ಟ್ ದ ಗ್ರೇಡ್ಸ್ ವಿಲ್ ಬಿ ಗಿವನ್. ನೀವು ಫೇಲ್ ಆದ್ರೆ D ಬರುತ್ತಪ್ಪ, C- ಬರುತ್ತೆ. ಸೊ ಬಟ್ ನೀವೇನ್ ಬರೀತಾರ ಬಿಡಿತಾರ ಏನು ಡಿಫ್ರೆನ್ಸ್ ಬೀಳಲ್ಲ ಅವ್ರಿಗೆ. ಬಟ್ ನೀವು ಕಂಪಲ್ಸರಿ ಅದನ್ನ ಅಟೆಂಡ್ ಮಾಡಬೇಕು. ಸೊ ಈಗ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕಾದ್ರೆ ಅಲ್ಲಿ ಹೋಗಿದ ತಕ್ಷಣ ಏನು ಬರೆಯಲ್ದ ಹಾಗೆ ಬಿಟ್ಬಿಡ್ಬೇಡ್ರಿ. ಯು ನೀಡ್ ಟು ರೈಟ್ ಇಟ್, ಯು ನೀಡ್ ಟು ಹ್ಯಾವ್ A+, ದೆನ್ ಓನ್ಲಿ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್ ಎವ್ರಿವೇರ್ ಇಟ್ ವಿಲ್ ಬಿ 525 out of 25 and then the A grade will be there. ಅಕಸ್ಮಾತ್ ನಿಮ್ ಆಸೆ ಇದ್ರೆ ಎಲ್ಲದರಲ್ಲಿನೂ ಔಟ್ ಆಫ್ ಔಟ್ ತಗೊಳ್ಳೋದು, ಈ ಹಿಂದಿ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಲೇಬೇಕು, ಆಯ್ತಾ? ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂತ ಹೋದ್ರೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಬಿ ವೇಸ್ಟ್. ಕ್ಲಿಯರ್ ಎವ್ರಿವನ್? ಡನ್. Now big relief for the students, that is ವಿದ್ಯಾರ್ಥಿಗಳಿಗೆ ಬೇಜಾರು ಸಮಾಧಾನ. ಅಂದ್ರೆ ಏನ್ರೋ, ನೀವಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದೀರಾ. ಯಾಕೆ ಖುಷಿಯಾಗಿ ಬಿಟ್ಟಿದ್ದೀರಾ ಈಗ? ದ್ಯಾಟ್ ಈಸ್ ಯು ಪೀಪಲ್ ಆರ್ ಆಲ್ವೇಸ್, ಫಸ್ಟ್ ಆಫ್ ಆಲ್ ನಮ್ಗೆ ಹಿಂದಿ ಗೊತ್ತಿರ್ಲಿಲ್ಲ ಮ್ಯಾಮ್, ಸಂಸ್ಕೃತ ಅಂದ್ರೆ ತಲೆನೋವು ಆಗಿಬಿಟ್ಟಿತ್ತು. ಈಗ ನಮಗೀಗ ರಿಲೀಫ್ ಆಗಿಬಿಡ್ತು. ಈಗ ನಾವು ಆರಾಮಾಗಿ ಸೋಷಿಯಲ್ ಸೈನ್ಸ್ಗೆ ಓದಬಹುದು. ಬಿಕಾಸ್ ಆಲ್ರೆಡಿ ನಿಮಗೆ ಸೋಷಿಯಲ್ ಸೈನ್ಸ್ಗೆ 2 ದಿನ ಹಾಲಿಡೇ ಇತ್ತು, ಟ್ಯೂಸ್ಡೇ ವೆನ್ಸ್ಡೇ. ಬಟ್ ಏನ್ ಮಾಡ್ಬಿಟ್ರು ಅವರು? ದೇ ಟೋಲ್ಡ್ ಲೈಕ್ ಮಹಾವೀರ್ ಜಯಂತಿ ಓದಿದೆಪ್ಪ ಮಂಡೇ, ಟ್ಯೂಸ್ಡೇ ಎಕ್ಸಾಮ್ ಕನ್ವರ್ಟ್ ಮಾಡೋಣ. ಈಗ ನಿಮ್ಗೆ ಏನ್ ಟೆನ್ಷನ್ ಇತ್ತು? ಒಂದೇ ದಿನ ಇದೆ ಸೋಷಿಯಲ್ ಸೈನ್ಸ್ ಓದ್ಲಿಕ್ಕೆ, 33 ಚಾಪ್ಟರ್ಸ್ ಇದೆ, ಮತ್ತೆ ಒಂದೇ ದಿನ ಇದೆ. ಸೊ ವಾಟ್ ಯು ಥಾಟ್? ನೋ, ವಿ ನೀಡ್ ಟು ಸ್ಟಡಿ ಇಟ್ ಕಂಪ್ಲೀಟ್ಲಿ, ರೈಟ್? ಸೊ ಅದ್ರ ಸಲುವಾಗಿ ಇದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಆರಾಮಾಗಿ. ಈಗ ಪಾಸಿಂಗ್ ಕ್ರೈಟೀರಿಯಾ ಏನಿದೆ? The overall passing percentage for the SSLC has been slightly adjusted from 35% to 33% for the better results purpose. This is already you people know it, right? ಆದ ತಕ್ಷಣ ಬೋರ್ಡ್ ಅಲೈನ್ಮೆಂಟ್ ಅಲ್ಲಿ this move brings the Karnataka State Board KSEAB closer to the CBSE or ICSE national evaluation standards. It means what? So they are trying to bring out the state boards also completely related to the central board. ಅಂದ್ರೆ ಈಗ ನಮಗೆ ಸೆಂಟ್ರಲ್ ಬೋರ್ಡ್ ಎಕ್ಸಾಮ್ಸ್ ಯಾರು CBSE ಬರ್ದಿದಾರ ಅವ್ರಿಗೆ ನಿಮಗೆ ಗೊತ್ತಿದೆ, there are lots of options have come for you people right now, right? So ಅದ್ರ ಸಲುವಾಗಿ we need to handle with KCT. ಆಬ್ವಿಯಸ್ಲಿ ಸೆಂಟ್ರಲ್ ಬೋರ್ಡ್ ಅಂತೂ ಇದೆ, ಕರ್ನಾಟಕನು ಬೋರ್ಡ್ ಸ್ವಲ್ಪ ಸೇಮ್ ಆಗಬೇಕಲ್ಲ. ಮೀನ್ಸ್ ವಾಟ್? ಸ್ಟ್ಯಾಂಡರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಿದೆ. ದೇ ಆರ್ ಟೆಲಿಂಗ್ ದಟ್ ದ ಸ್ಟ್ಯಾಂಡರ್ಡ್ಸ್ ಆರ್ ಗೆಟಿಂಗ್ ಮೇಂಟೈನ್ಡ್. ಓಕೆ, ದಿಸ್ ಇಸ್ ನಾಟ್ ಟೋಲ್ಡ್ ಬೈ ಮೀ ಆಕ್ಚುಲಿ, ದಿಸ್ ಇಸ್ ಬೀನ್ ಅನಲೈಸ್ಡ್ ಬೈ ದ news people itself. Okay, so that's I try to tell you people, this is the analyzation which has been done by the Karnataka state, and they are trying, KCAB board is actually trying to handle up with the CBSE or ICSE, that is central board jode illa international board jode, central board jode relate ಮಾಡ್ತಿದಾರಪ್ಪ, ಆಯ್ತಾ? So these are the things which you should remember. Once again I will tell you people, a big relief to all my students who are writing the SSLC exam, and I'll tell you one more time, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷು ಬರೀಲಿಲ್ಲ ಅಂದ್ರೆ ನೀವು ಫೇಲ್ ಆಗ್ತೀರಾ, ಆಯ್ತಾ? ಥರ್ಡ್
helpful to you people, then make sure to subscribe to the Nama Vedanta SSLC and hit the like button, and make sure to hit the bell button also, because ಬೆಲ್ ಬಟನ್ ಅನ್ನ ಹಿಟ್ ಮಾಡಲಿಲ್ಲ ಅಂದ್ರೆ ಈ ತರ ನೋಟಿಫಿಕೇಶನ್ ಸಿಗಲ್ರಪ್ಪ.